ನಮಸ್ಕಾರ ಆತ್ಮೀಯ ಸಹೋದರ ಸಹೋದರಿಗಳೇ. ನಾನಿವತ್ತು ಈ ಒಂದು ವಾರದಲ್ಲಿ ನಡೆದಂಥ ಮುಸ್ಲಿಂ ಯುವಕನೊಬ್ಬ ಹಿಂದೂ ಯುವತಿಯನ್ನು ಏನು ಹತ್ಯೆ ಮಾಡಿದ್ದಾರೆ, ಪ್ರೀತಿಸಿ ಅವ್ರನ್ನ ನಂಬಿಸಿ ಆ ವಿಚಾರವಾಗಿ ಒಂದೆರಡು ಮಾತು ಮಾತಾಡೋಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಇಲ್ಲ, ಇದ್ದರೂ ಕೂಡ ತುಂಬ ಹಿಂದೂಗಳಿಗೂ ಕೂಡ ತುಂಬ ನೋವು ದುಃಖ ಕೊಡುವಂಥ, ಅಂದರೆ ಅವ್ರನ್ನೇ ಅಸ್ತಿತ್ವವನ್ನು ಯೋಚನೆ ಮಾಡುವಂಥ ಒಂದು ದುಃಖದ ವಿಚಾರ ಅಲ್ವಾ. ತುಂಬ ಕಡೆಗಳಲ್ಲಿ ಇಂಥ ಘಟನೆಗಳು ಇತ್ತೀಚೆಗೆ ನಡೀತಾನೇ ಇದೆ. ಆದರೆ ಘಟನೆಯ ಕುರಿತು ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ. ಯಾವುದೇ ರಾಜ್ಯದ ಸರ್ಕಾರಗಳು ಯಾವುದೇ ಯುವತಿಯ ಮೇಲೆ ಅತ್ಯಾಚಾರ ಆದರೂ ಅಥವಾ ಲವ್ ಜಿಹಾದ್ನಂಥ ಇಂಥ ಘಟನೆಗಳು ನಡೆದರೂ ಕೂಡ ಇದು ತಲೆ ಹಾಕಲ್ಲ. ಅದು ತನ್ನ ಅಸ್ತಿತ್ವವನ್ನು ಸರ್ಕಾರಗಳು ಉಳಿಸ್ಕೊಳ್ಳೋಕ್ಕೆ ಯಾವುದೇ ರಾಜ್ಯಗಳಲ್ಲಿ ಯೋಜನೆಗಳನ್ನು ಹಾಕ್ಕೊಂಡು ಕೂತ್ಕೊಂಡಿದೆ. ಹೀಗೆ ಇದನ್ನು ತಡೆಗಟ್ಟೋದು ಏನು ಮಾಡೋದು ಅಂತ ಜನಗಳಿಗೆ ತುಂಬ ಕಾವೇರಿ ನಿಂತಂಥ ಒಂದು ವಿಚಾರ. ಇದನ್ನ ಮಾತಾಡಬಾರ್ದು ಅನ್ನೋಕ್ಕಿಂತ ನಾನು ಮಾತಾಡ್ಲಿಕ್ಕೆ ಯಾಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ಥರ ನೋಡೋಕ್ಕಿಂತನೂ ನಮ್ಮ ದೇಶದಲ್ಲಿ ಪ್ರತಿ ವ್ಯಕ್ತಿಗಳನ್ನು ಮಾತಾಡುವಂಥ ಹಕ್ಕು ನಮಗಿದೆ. ಅವರು ಒಳ್ಳೆಯದೇ ಮಾಡಲಿ ಕೆಟ್ಟದೇ ಮಾಡಲಿ, ಅದು ಮುಸ್ಲಿಮೇ ಮಾಡಲಿ ಹಿಂದೂನೇ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ, ಅವ್ರನ್ನ ನಾವು ತಿಳುವಳಿಕೆ ಹೇಳುವಂಥ ಅಧಿಕಾರ ನಮಗಿದೆ, ಹಕ್ಕಿದೆ ನಮಗೆ. ನಾವು ಅದನ್ನು ಬಿಟ್ಟು ಸುಮ್ಮನೆ ಇರೋದು ತಪ್ಪಾಗುತ್ತೆ. ನಮ್ಮ ದೇಶದ ಎಲ್ಲ ಜನಗಳು ಯಾರು ಅಂತ ಕೇಳಿದ್ರೆ, ಮೊದಲನೇದಾಗಿ ನಾವು ಭಾರತದವರು ಅಥವಾ ಇಂಡಿಯಾದವರು ಅಂತ ಹೇಳ್ಕೊಳ್ತೀವಿ ಕೂಡ. ಬೇರೆ ದೇಶಗಳಿಂದ ಬಂದಂಥ ಜನರಲ್ಲಿ ಮೊದಲನೇದಾಗಿ ಆರ್ಯರು, ಅದಕ್ಕಿಂತ ಮೊದಲು ಬಂದವರು ದ್ರಾವಿಡರು, ನಂತರ ಬಂದಂಥ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಮುಸ್ಲಿಂ ಆಡಳಿತಗಾರರು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮೊಘಲ್ ಸಾಮ್ರಾಜ್ಯ, ನಂತರ ಬ್ರಿಟಿಷ್ ಆಳ್ವಿಕೆ. ನಿಮ್ಗದು ಗೊತ್ತಿದೆ ಆ ಆಳ್ವಿಕೆಗಳೆಲ್ಲ. ಹೇಗೆ ಮುಸ್ಲಿಮರು ನಮ್ಮ ದೇಶದಲ್ಲಿ ಉಂಟಾದರು ಅಂತ ನೀವು ಕೇಳಿದ್ರೆ, ಮೊಘಲರು ನಮ್ಮ ದೇಶನ ಆಳ್ವಿಕೆ ಮಾಡಿದ್ರು. ಮೊಹಮ್ಮದ್ ಖಿಲ್ಜಿ, ಮೊಹಮ್ಮದ್ ನಬಿ ಅಂತೆ ತುಂಬ ರಾಜರುಗಳು, ನಮ್ಮ ಮುಸ್ಲಿಂ ರಾಜರುಗಳು ನಮ್ಮ ದೇಶದಲ್ಲಿ ಆಡಳಿತ ಮಾಡಿದಾಗ ಮಲಬಾರ್ ಇರ್ಬೋದು, ಹೈದ್ರಾಬಾದ್, ಸಿಕಂದ್ರಾಬಾದ್ ಆಗಿರ್ಬೋದು, ಈವನ್ ಕೊಡಗು, ಮೈಸೂರು, ಈ ಎಲ್ಲ ಕಡೆಗಳಲ್ಲಿ ಅವ್ರು ಯಾವ ರೀತಿ ಜನಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರ ಧರ್ಮಕ್ಕೆ ಫೇವರ್ ಆಗಿ ಅಥವಾ ಅವರ ಧರ್ಮದ ಪ್ರಕಾರ ನಾವು ನಡ್ಕೋಬೇಕು ಅಂತ ಅವರು ಒತ್ತಾಯ ಮಾಡಿದ ನಂತರ ಅನೇಕರು ಏನು ಮಾಡ್ತಾರೆ, ಬಡವರು, ಅವ್ರನ್ನ ಕಾಪಾಡ್ಕೊಳ್ಳೋಕ್ಕಾಗದಿರುವಂಥ ಕನ್ನಡಿಗರೇ, ಈವನ್ ತಮಿಳ್ನಾಡು, ಕೇರಳ ಮಲಯಾಳೀಸ್ ಆಗಿರ್ಬೋದು, ತೆಲುಗರಾಗಿರ್ಬೋದು, ತುಂಬ ಕಡೆಗಳಲ್ಲಿ, ತುಂಬ ರಾಜ್ಯಗಳಲ್ಲಿ ಏನಾಗಿದೆ, ಡೆಲ್ಲಿ ಮತ್ತು ಪಂಜಾಬ್, ತುಂಬ ಕಡೆಗಳಲ್ಲಿ, ಶ್ರೀನಗರ ಇಂಥ ಕಡೆಗಳಲ್ಲಿ ತುಂಬ ಮಾಸ್ ಕನ್ವರ್ಷನ್ ನಡೆದಿದೆ. ಅವ್ರು ಯಾರೂ ಕೂಡ ಬೇಕು ಅಂತ ಹೋಗಿ ಮುಸ್ಲಿಂ ಧರ್ಮಕ್ಕೆ ಸೇರಿಕೊಂಡವರಲ್ಲ. ನಮ್ಮ ಇಂಡಿಯಾದವರು, ಭಾರತೀಯರು, ಅವ್ರನ್ನ ಬಲಾತ್ಕಾರವಾಗಿ ಸೇರಿಸ್ಲಾಯ್ತು ಅವಾಗ. ಇವತ್ತು ನಾವು ಮುಸ್ಲಿಮರನ್ನ ನೀವು ಯಾಕೆ ಸೇರಿಕೊಂಡ್ರಿ ಅಂತ ಒಂದು ಮಾತು ಕೇಳಿದರೆ ಅವ್ರು ತಿರುಗಿ ನಿಲ್ತಾರೆ. ನಮಗೆ ಅಲ್ಲನೇ ದೇವರು ಅಥವಾ ಯಾವುದೋ ಇಲ್ಲ ದರ್ಗಕ್ಕೆ ನಾವು ಹೋಗ್ತೀವಿ, ಹೀಗೆ ನಮ್ಮದು, ಇದೇ ನಮ್ಮದು. ಆದರೆ ನಾವು ಭಾರತೀಯರಾಗಿ ಯೋಚನೆ ಮಾಡಬೇಕು. ನಾವೊಂದು ಹಿಂದೂ ಯುವತಿಯನ್ನು ಒಬ್ಬ ಮುಸ್ಲಿಂ ಯುವಕ ಹಾಳು ಮಾಡ್ತಿದ್ದಾನೆ, ಅದಕ್ಕೆ ಸಂತೋಷ ಆಗಿದೆ ಮುಸ್ಲಿಮರಿಗೆ, ಅದ್ರ ಬಗ್ಗೆ ಯಾವುದಾದ್ರೂ ಮುಸ್ಲಿಂ ಮುಖಂಡರುಗಳು ಮುಂದೆ ಬಂದು ಮಾತಾಡ್ತಿದ್ದಾರೆ ಅಂತ ಕೇಳಿದ್ರೆ ಯಾಕೆ ಮಾತಾಡ್ತಿಲ್ಲ? ಮಾತಾಡಬೇಕು. ನಿಜವಾಗೂ ನೀವು ಸೃಷ್ಟಿಕರ್ತನಾದ ದೇವರನ್ನು, ಅಲ್ಲನೇ ಪ್ರಭು, ಏನು ಅರಸ ಅಂತ ಅಕ್ಬರ್ ಅಂತೆಲ್ಲ ಕರೆದು ಕೂಗಾಡೋದು ಪ್ರತಿದಿನ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಇಂಡಿಯಾದಲ್ಲಿ ತುಂಬ ಶಾಂತಿ ಪ್ರಿಯರು, ಮಧ್ಯಾಹ್ನ ಸಂಜೆ ಬೆಳಗ್ಗೆ ನಾವು ಕೇಳಿಸ್ಕೊಳ್ತಾನೆ ಇದ್ದೀವಿ. ಯಾರಾದರೂ ನಿಮಗೆ ಗಲಾಟೆ ಮಾಡಲ್ಲ, ಈ ಮೈಕ್ ಬಿಚ್ಚಪ್ಪ, ನಮಗೆ ಸೌಂಡ್ ಡಿಸ್ಟರ್ಬ್ ಆಗ್ತದೆ, ಯಾರೂ ಕೇಳಲಿಲ್ಲ ಇದುವರೆಗೆ. ಅದೇ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಷ್ಟೊಂದು ಮಟ್ಟಕ್ಕೆ ಧರ್ಮ ಸ್ವಾತಂತ್ರ್ಯ ಇಲ್ಲ ಅಂದರೂ ಕೂಡ ಇಂಡಿಯಾದ ಹೋಲಿಸ್ಕೊಂಡು ನೀವು ನೋಡಿಕೊಂಡ್ರೆ ಅದಕ್ಕೂ ಇದಕ್ಕೂ ಎಷ್ಟು ನಿಮಗೆ ಸ್ವಾತಂತ್ರ್ಯ ಇಂಡಿಯಾದಲ್ಲಿ ಇದೆ. ಕಾರಣ ನಾವು ಮೊದಲು ಯೋಚನೆ ಮಾಡೋದು, ನಾವೆಲ್ಲ ಭಾರತೀಯರು ಆಗಿದ್ವು. ಒಂದು ಕಾಲದಲ್ಲಿ ಮುಸ್ಲಿಂ ದೊರೆಗಳು ಇಲ್ಲಿಗೆ ಬಂದು ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ, ಹಿಂದೂಗಳನ್ನು ಅಥವಾ ಭಾರತೀಯರನ್ನ, ಎಲ್ಲರನ್ನ ಹಿಂದೂಗಳು ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಜನಗಳು ಇಂಡಿಯನ್ ಎಲ್ಲರಿಗೂ ಹಿಂದುತ್ವ ಒಂದು ಧರ್ಮ, ರಿಲಿಜನ್ ಬೇರೆ. ಈ ದೇಶದ ಜನಗಳು ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಬದಲಾಗಿದ್ದೀರಾ, ಬದಲಾದಂಥ ನಾವುಗಳು
ಏನು ಮಾಡಬೇಕಾಗಿತ್ತು ಅಂದರೆ ಕಡೆಯ ಪಕ್ಷ ನಾವು ನಮ್ಮನ್ನು